ریاستی وزیر برائے مکانات اوقاف و اقلیتی امور BZ ضمیر احمد خان شہر میں منعقدہ نئے منتخب اراکین اسمبلی کے 3 روزہ تربیتی پروگرام کے افتتاحی اجلاس میں وزیر اعلیٰ سدھرامیا کے ہمراہ پہنچے۔ اس موقع پر پہلی مرتبہ منتخب ہونے والے ارکان اسمبلی سے خطاب کرتے ہوئے BZ ضمیر احمد خان نے وزیر اعلیٰ سدھرامیا کو اسمبلی کے لیے رول ماڈل قرار دیا۔ سدھرامیا کبھی اسمبلی اجلاس کے دوران غیر حاضر نہیں رہے۔ اسمبلی میں بحث و مباحثوں کے دوران سدھرامیا کی صلاحیتوں کو پہچانا جا سکتا ہے۔ پہلی مرتبہ منتخب ہونے والے ارکان اسمبلی سے خطاب کرتے ہوئے ضمیر احمد خان نے کہا، ہم بہتر خدمت کر کے ہی عوام کے دلوں میں جگہ بنا سکتے ہیں، اچھی طرح سے تربیت حاصل کر کے اسمبلی میں عوام کی آواز بن سکتے ہیں۔ اس موقع پر سدھرامیا نے بھی اپنے خطاب میں نئے منتخب ہونے والے ارکان اسمبلی سے تفصیلی گفتگو کی۔ اس موقع پر اسمبلی کے اسپیکر UT خادر، کونسل کے چیئرمین بسوراج ಹೊರಟ್ಟಿ اور لا منسٹر HK ಪಾಟೀಲ್ بھی موجود رہے۔ ಬಹಳ ದೊಡ್ಡದಂದ್ರೆ ಹೊಸದಾಗಿ ಆಯ್ಕೆಯಾಗಿದ್ದ MLAಗಳಿಗೆ ಎಲ್ಲ ಒಂದು ಸತಿ ಆಸಕ್ತಿ ಇದೆ, ನಾವು ಏನೋ ಒಂದು ಮಾಡಬೇಕಂತ ಸಾಧನೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ತಾವು ಬಂದಿರೋದು ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಬೇರೆ ಥರ ಇದು ಮಾಡೋಕ್ಕಂತೂ ತಾವು ಬಂದಿಲ್ಲ ಅಂತ ನನಗನ್ನಿಸ್ತಾ ಇದೆ। ನಿಮಗೆಲ್ಲ ನಾನು 3 ದಿನ ಕಾಲ ಈ ತರಬೇತಿಯನ್ನು 3 ದಿನ ಕಾಲ ಹಮ್ಮಿಕೊಂಡಿದ್ದಾರೆ। ದಯಮಾಡಿ ಕೆಲಸ ಅಂತೂ ಇದ್ದೇ ಇರ್ತದೆ ಸಹಜ। ಆ 3 ದಿನ ಕಾಲನ ತಾವು ಎಲ್ಲ ಕೆಲಸನ ದೂರಕ್ಕಿಟ್ಟು ಇದರಲ್ಲಿ ತರಬೇತಿಯಲ್ಲಿ ತಾವು ಮನಸ್ಸು ಕೊಟ್ಟು ಅದರಲ್ಲಿ ಇರಬೇಕಂತ ಹೇಳ್ಬಿಟ್ಟು ನಿಮ್ಮನ್ನು ಮನವಿ ನಾನು ಮಾಡ್ಕೊಂಡು ಇನ್ನೊಂದು ಬಾರಿ ನಾವು ನಮ್ಮ ಸ್ಪೀಕರ್ ಸಾಹೇಬರಿಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ಸಕ್ಕೆ ಬಯಸ್ತಾ ಇದ್ದೀನಿ। ಏನಕ್ಕಂದರೆ ನಾವು ಒಂದು MLAಗಳ ಬಗ್ಗೆ ಒಂದು ಚಿಂತನೆ ಇಟ್ಟು ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಡಬೇಕು, ಒಳ್ಳೇದಾಗಬೇಕು ಅವ್ರಿಗಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಕಳಿಸಿದ್ದಾರೆ। ನಿಮ್ಮೆಲ್ಲ ಪರವಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ತಮಗೆಲ್ಲ ಗೊತ್ತೇ ಇರ್ಬೋದು, ಇದು ನನ್ನ ಅನಿಸಿಕೆ, ನನಗೆ ಗೊತ್ತಿದ್ದಂಗೆ ನಾನು 5ನೇ ಬಾರಿ MLA ಆಗಿದ್ದೀನಿ। ಇದು ತರಬೇತಿ ಇದನ್ನು ನನ್ನ ಅನಿಸಿಕೆ ರಮೇಶ್ ಕುಮಾರ್ ಆದಮೇಲೆ ನಮ್ಮ UT ಖಾದರ್ ಸಾಹೇಬ್ರನ್ನೇ MLA ಬಗ್ಗೆ ಚಿಂತನೆ ಇಟ್ಕೊಂಡು ಅವ್ರು ಕರೆದಿರೋಂಥ ನಾನು ಭಾವಿಸ್ತಾ ಇದ್ದೀನಿ। ಇದು 2ನೇ UT ಖಾದರ್ ಸಾಹೇಬ್ರೇ ಕರೆದಿರೋದಂತ ನಾನು ಭಾವಿಸ್ತಾ ಇದ್ದೀನಿ। ಹಾಗಾಗಿ ನಿಮ್ಮನ್ನು ನಾನು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ನೀವೆಲ್ಲ 3 ದಿನ ಕಾಲ ಕೆಲಸ ಇದೆ ಅಂತ ಯಾರು ಹೋಗ್ಕೂಡ್ದು, 3 ದಿನ ಕಾಲ ಈ ತರಬೇತಿದಲ್ಲಿ ತಾವು ಇರಬೇಕಂತ ನಿಮ್ಮನ್ನು ಮನವಿ ಮಾಡ್ಕೊಂಡು ಇನ್ನೊಂದು ಬಾರಿ ನನ್ನ ಅಭಿನಂದನೆ UT ಖಾದರ್ ಸಾಹೇಬ್ರಿಗೆ UT ಖಾದರ್ ಸಾಹೇಬ್ರನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ।